ಶ್ರೀಮಂತು, ಸಪ್ತಮಿ, ಆಕಾಶ್ ಮಾಡಿದ ತಪ್ಪಿಗೆ ನಾನ್ ನಿಮ್ ಹತ್ರ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಏನು ಮನ್ಸಲ್ಲಿ ಇಟ್ಕೋಬೇಡಿ. ನೋಡಿ, ನಾನು ಮನಸಾರೆ ಹೇಳ್ತಾ ಇದ್ದೀನಿ, ಆಕಾಶ್ ಮಾಡಿದ ತಪ್ಪಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ಪ್ಲೀಸ್ ನನ್ನ ನಂಬಿ. ಮನೆ ಕರೆದು ಸತ್ಕಾರ ಮಾಡಿದ್ಕೆ ತುಂಬ ಸಂತೋಷ ಆಯಿತು. ಬರ್ತೀವಿ. ಅತ್ತೆ, ಹೋಗ್ಬಿಟ್ಟು ಬರ್ತೀವಿ. ಯೋಗು 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 ಯೋಗು, ಈ ತರ ಅನ್ಯಾಯನ ಎಲ್ಲಾದ್ರೂ ನೋಡಿದ್ಯೇನೋ? ಯಾರಾದ್ರೂ ಇಷ್ಟೊಂದು ನಿಕೃಷ್ಟವಾಗಿ ನಡೆಸ್ಕೊಳ್ತಾರ? ನೀನೇ ಹೇಳು. ಏನಾಯ್ತು? ಯಾಕೆ ಬಡ್ಕೋತಾ ಇದೀಯಾ? ನನ್ ಮಗ ಏನು ಅರಿದಲೇ ಇರೋಂಥ ಮುಗ್ಧ. ಅವನ ಅಮಾಯಕ ಅಂತ ಗೊತ್ತಿದ್ದು ಈ ತರ ಹೊಡಿಬೋದ? ನೀನೇ ಹೇಳು. ಹೊಡೆದ್ರ? ಯಾರು ಹೊಡೆದಿತ್ತು? ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀಯಾ? ನಿನ್ ಮಗಳು ಮಂಜರಿ ನನ್ ಮಗ ಮಿಥುನ್ಗ್ ಹೊಡೆದ್ಲು. ಮಿಥುನ್ ಎಷ್ಟು ಬೇಡ ಅಂದ್ರು ಕೆನ್ನೆ ಕೆಂಪಾಗೋ ಥರ ಹೊಡೆದಿದ್ದಾಳೆ. ನೋಡು, ಕೈ ಕಾಲೆಲ್ಲ ಊದ್ಕೊಳ್ಳೋ ಥರ ಹೊಡೆದಿದ್ದಾಳೆ. ನೀವು ನಿಜ ಹೇಳ್ತಾ ಇದ್ದೀರಾ? ಮಂಜರಿನೇನಾ ಹೊಡೆದಿದ್ದು? ಸತ್ಯವಾಗ್ಲೂ ಅವಳೇ ಹೊಡೆದಿದ್ದು ಮಂದಾರ. ಮಂಜರಿನ ನನ್ ಸೊಸೆ ಅಂತ ಎಷ್ಟು ಪ್ರೀತಿಯಿಂದ ನೋಡ್ಕೊತಿದ್ದೆ. ಈ ಮಿಥುನು ಮಂಜರಿ ಹೇಳೋ ಕೆಲ್ಸ ಎಲ್ಲ ಚಾಚು ತಪ್ಪದೆ ಮಾಡ್ತಾ ಇದ್ದ. ಹೀಗಿದ್ರು ನಮ್ಮನ್ನ ಇಷ್ಟೊಂದು ಕೀಳಾಗಿ ನಡೆಸ್ಕೊಳ್ಳೋದ? ಮಿಥುನ್ಗೆ ಹೇಗ್ ಹೊಡೆದಿದ್ದಾಳೆ ನೋಡು. ಆಯ್ತಾಯ್ತು, ಅಳ್ಬೇಡಕ್ಕ. ಲೇ ಮಿಥುನ್, ನೀನು ಅಳ್ಬೇಡ, ಸುಮ್ನಿರೋ. ಅಕ್ಕ, ನಾನು ಮಂಜುನ ಆಮೇಲೆ ಕರೆದು ವಿಚಾರಿಸ್ತೀನಿ. ನೀನೀಗ ಸ್ವಲ್ಪ ಸುಮ್ನಿರು. ರೀ, ಒಬ್ಬ ಗಂಡು ಹುಡುಗನ್ಗೆ ಹೀಗೆ ಹೊಡೆದಿದ್ದಾಳೆ, ನೀವು ನೋಡಿದ್ರೆ ಆಮೇಲೆ ವಿಚಾರಿಸ್ತೀನಿ ಅಂತ ಇದ್ದೀರಾ. ಇದನ್ನ ಹೀಗೆ ಸುಮ್ನೆ ಬಿಡ್ಬಾರ್ದು. ಅವಳು ಕೊಬ್ಬಿಳಿಸ್ಬೇಕು. ಮಂಜರಿ, ಮಂಜರಿ, ಬಾರೆ ಇಲ್ಲಿ. ಏ ಮಂಜರಿ, ಬಾರೆ ಇಲ್ಲಿ. ನಿನ್ನನ್ನೇ ಕರೀತಾ ಇರೋದು, ಬಾರೆ. ಮಂಜರಿ, ಮಿಥುನ್ಗೆ ಹೊಡೆದಿಯೇನೆ? ನಿನ್ನನ್ನೇ ಕೇಳ್ತಾ ಇರೋದು. ಬಾಯ್ ಬಿಡು. ಮಿಥುನ್ಗೆ ಹೊಡೆದ್ಯಾ? ಹೌದು, ಹೊಡೆದೆ. ಹೊಡಿಯೋದ್ ಹೊಡೆದು ಎಷ್ಟು ಕೊಬ್ಬಾಗಿ ಮಾತಾಡ್ತಾ ಇದ್ದಾಳೆ ನೋಡು. ಅಕ್ಕ, ನೀನ್ ಸ್ವಲ್ಪ ಸುಮ್ನಿರ್ತೀಯಾ? ನೀವ್ಯಾಕ್ರೆ ಅವಳನ್ ಸುಮ್ನೆ ಇರು ಅಂತ ಹೇಳ್ತಿದ್ದೀರಾ? ತಪ್ಪು ಮಾಡಿರೋದು ಇವಳು. ಇವಳಗ್ ಬುದ್ಧಿ ಹೇಳೋದ್ ಬಿಟ್ಟು ನೀವು ಮಂಜರಿ ನಿನ್ನ. ಅಮ್ಮ, ಸ್ವಲ್ಪ ಸುಮ್ನೆ ಇರ್ತೀರಾ? ಇವನೇನ್ ತಪ್ಪು ಮಾಡಿದ್ದಾನೆ ಅಂತ ನಿಮಗೆ ಗೊತ್ತಾದ್ರೆ ನೀವು ನನಗ್ ಹೊಡೆಯಲ್ಲ, ಫಸ್ಟ್ ಇವನಿಗೆ ಹೊಡಿತೀರಾ. ಹಾ, ಅನ್ಕೊಂಡೆ ನನ್ನ ಮಗಳು ಕಾರಣ ಇಲ್ಲದೆ ಇವನ್ ಮೇಲೆ ಕೈ ಮಾಡಲ್ಲ ಅಂತ. ಅಂತ ತಪ್ಪು ಏನೇ ಮಾಡ್ದ ಅವನು? ಮಂಜು, ಏನಾಯ್ತು ಹೇಳಮ್ಮ? ಇವನ್ ಏನ್ ಮಾಡ್ದೆ ಹೇಳು? ಈ ಅಯೋಗ್ಯ ಏನ್ ಮಾಡ್ದ ಗೊತ್ತಾ? ನನ್ ರೂಮಲ್ಲಿ ಒಬ್ಳೆ ಇರುವಾಗ ನನ್ ಕತ್ತಿಗೆ ತಾಳಿ ಕಟ್ಟೋದಕ್ ನೋಡ್ದ. ಏನ್ ಮಂಜು ಹೇಳ್ತಾ ಇದ್ಯಾ? ಇವನು ನಿನ್ ಕೊರಳಿಗೆ ತಾಳಿ ಕಟ್ಟಕ್ ನೋಡ್ದ್ನಾ? ಹೌದು ಪಪ್ಪ, ಈ ಬಿಕಾರಿ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾನಂತೆ. ನನ್ ಬೇಡ, ನಂಗಿಷ್ಟ ಇಲ್ಲ ಅಂತ ಹೇಳಿದ್ರು ಕೇಳಲಿಲ್ಲ.